ಹೈಕಮಾಂಡ್ ಹೆಸರನ್ನ ಎಳೆದು ತಂದಿದ್ದು ಕೂಡ ಇದೀಗ ಚರ್ಚೆ ಗ್ರಾಸವಾಗ್ತಾ ಇರೋದು. ಅಂದ್ರೆ ಯತೀಂದ್ರ ಅವರು ಮಾತಿನ ನಡುವೆ ಹೈಕಮಾಂಡ್ ನಿಂದ ಸಂದೇಶನೇ ಬಂದ್ಬಿಟ್ಟಿದೆ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಕೆ ಅನ್ನೋ ಅರ್ಥದ ಮಾತನಾಡಿರೋದು. ಇದಕ್ಕೆ ಅನ್ಸುತ್ತೆ ಬಹುಶಃ ಇಕ್ಬಾಲ್ ಅವರು ವರಿಷ್ಠರ ಕೆಲಸ ವರಿಷ್ಠರು ಮಾಡ್ತಾರೆ, ಬೇರೆ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಯತೀಂದ್ರನ್ ತರ ಸುಪುತ್ರ ಇದ್ದಾಗ ಅವ್ರಿಗೆ ಶತ್ರುಗಳೇ ಬೇಡ ಅಂತ ಕಾಣುತ್ತೆ. ಎಲ್ಲರೂ ಬಗಲ್ ಮೇ ದುಶ್ಮನ್ ಅಂತ ಆ ತರ ಆಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಮಾತಾಡಿದ್ರು ಕೂಡ ಒಂದು ಎಡವಟ್ಟು ಆಗ್ಬಿಟ್ಟಿರುತ್ತೆ. ಮತ್ ಮಾರನೇ ದಿವಸ ಅವ್ನು ಹೇಳಿದೀನಿ ತಿದ್ದುಪಡಿ ಸಮಜಾಯಿಷಿ ಕೊಡೋಕೆ ಹೇಳಿದೀನಿ, ಸಮಜಾಯಿಷಿ ಕೊಟ್ರಲ್ಲ ಅಂತ ಆಮೇಲೆ ಏನೋ ಅವರೇ ಹೇಳ್ತಾರೆ. ಅವತ್ತು ನೋಡಿ ಅವ್ರ ತಂದೆ ಬಗ್ಗೆ ಅವ್ರಿಗೆ ಕೊನೆಗಾಲ ಬಂದಿದೆ ಅಂತ ಮಾತಾಡ್ಬಿಟ್ರು. ರಾಜಕೀಯ ಬದುಕಿನ ಸಂಧ್ಯಾಕಾಲ ಅಂತಾದ್ರೂ ಒಂದು ಪದ ಪ್ರಯೋಗ ಮಾಡಬಹುದಾಗಿತ್ತು. ತುಂಬಾ ವಿದ್ಯಾವಂತ, ಸ್ನಾತಕೋತ್ತರ ಪದವಿ ಪಡೆದಿರುವಂತ ಒಬ್ಬ ಮೆಡಿಕಲ್ ಪೆಥಾಲಜಿಸ್ಟ್ ಡಾಕ್ಟರ್ ಯತೀಂದ್ರ. ಪದ ಬಳಕೆಯಲ್ಲಾಗ್ಲಿ ಆ ಸಂದರ್ಭದ ಔಚಿತ್ಯದ ಭಾಗ ಆಗ್ಲಿ ಸ್ವಲ್ಪ ಆದ್ರೂ ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದ್ರೆ ಒಂದ್ ಅವಧಿಗೆ MLA ಆಗಿದ್ರಿ, ಇದೀಗ MLC ಆಗಿದ್ದೀರಿ, ಸಾಕಷ್ಟು ರಾಜಕೀಯ ಅನುಭವ ಇದೆ, ಪಳಗಿದ್ದೀರಾ. ಆದ್ರೆ ಆ ಪ್ರಬುದ್ಧತೆಯ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ನೋಡಿ AICC ಅಧ್ಯಕ್ಷರ ಮಗ, ನಮ್ಮಲ್ಲಿ ಕ್ಯಾಬಿನೆಟ್ ಸಚಿವರು, ಶಾರ್ಪ್ ಶೂಟರ್ ತರ ಮಾತಾಡ್ತಾ ಇರ್ತಾರೆ. ಅವ್ರೇನೋ ದಿಲ್ಲಿಗೆ ಹೋಗಿ ಬಂದ್ರೆ ಏನೋ ಗಂಭೀರವಾದ ಬೆಳವಣಿಗೆ ನಡೆದಿದೆ ಅಂತಂದ್ಬಿಟ್ಟು ಎಲ್ಲರೂ ಅವ್ರವ್ರಲ್ಲೇ ಮಾತಾಡ್ಕೊಳ್ಳೋಂಗ ಆಗೋಗ್ಬಿಡುತ್ತೆ. ಪ್ರತಿಯೊಂದು ನಡಿಗೆಯಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಒಂದು ನಿರ್ದಿಷ್ಟ ಒಂದು ಲೆಕ್ಕಾಚಾರ ಇರುತ್ತೆ, ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡ್ಬಿಟ್ಟು ಅವ್ರು ಮಾತಾಡ್ತಾ ಇರ್ತಾರೆ. ಇದು ಹೈಕಮಾಂಡ್ನ ವಕ್ತಾರ ಮತ್ತು ಮುಖ್ಯಮಂತ್ರಿಗಳ ವಕ್ತಾರ ನಡುವಿರೋ ಒಂದು ವ್ಯತ್ಯಾಸವನ್ನು ನಾವು ಗುರುತಿಸ್ತಾ ಇದ್ದೇವೆ. ಅಟ್ಲೀಸ್ಟ್ ಪ್ರಿಯಾಂಕ ಖರ್ಗೆ ನೋಡ್ಕೊಂಡ್ಬಿಟ್ಟು ಯತೀಂದ್ರ ಕಲಿಬೇಕು. ತಾವಿನ್ನೂ ಮಂತ್ರಿ ಆಗಿಲ್ಲ ಬಿಡಿ, ಬಹುಶಃ ಒಂದ್ ಮಾತ್ರ ಗ್ಯಾರಂಟಿ ಆಗಿರುತ್ತೆ ಯತೀಂದ್ರ ಅವ್ರಿಗೆ, ಅಕಸ್ಮಾತ್ ನಮ್ಮ ಅಪ್ಪನ್ನ ಏನಾದ್ರು ಕೆಳಗಿಳಿಸಿದ್ರು ಕೂಡ ಆ ಮುಂದಿನ ಸಚಿವ ಸಂಪುಟದಲ್ಲಿ ನಾನು ಮಂತ್ರಿ ಮಾಡಲೇಬೇಕು, ಅಟ್ಲೀಸ್ಟ್ ಒಂದು ಎಕ್ಸ್ಚೇಂಜ್ ಆಫರ್ ತಮಗೆ ಸಿಗಬಹುದು ಅಂತ ಒಂದು ನಿರೀಕ್ಷೆಯಲ್ಲಿರ್ಬೋದು ಯತೀಂದ್ರ. ನಿಜ ಸರ್. ಈಗ ಅಧಿವೇಶನದ ಸಂದರ್ಭದಲ್ಲಿ ಈ ಮಾತಿನ ಪ್ರಸ್ತಾಪ ಆಗಿರೋದು ನಮಗ್ ಗೊತ್ತಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡಿಕೊಂಡು ಅಧಿವೇಶನದ ಸಂದರ್ಭದಲ್ಲಿ ವಿರೋಧ ಪಕ್ಷದ ಬಾಯಿಗೆ ಆಹಾರ ಆಗೋದು ಬೇಡ ಅನ್ನೋ ಕಾರಣಕ್ಕೇನೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ರು ಸಿಎಂ DCM. ಹೋಗಿ ಪ್ರಾರಂಭ ಆಗಿ ಒಂದೇ ದಿನಕ್ಕೇನೆ ಯತೀಂದ್ರ ಅವ್ರ ಬಾಯಲ್ಲಿ ಇಂಥ ಮಾತು ಬಂದಿರೋದು ವಿರೋಧ ಪಕ್ಷಗಳಿಗೆ ಸಹಜವಾಗೇ ಅಸ್ತ್ರ. ಈಗ ಕಾಂಗ್ರೆಸ್ ಇಷ್ಟೊಂದು ವಿಭಿನ್ನ ಧ್ವನಿಗಳು ಕೇಳ್ತಾರೋ ವಿರೋಧ ಪಕ್ಷ ಅಪ್ರಸ್ತುತ ಆಗೋಗ್ಬಿಟ್ಟಿದೆ. ಈಗ ಇವರಿಲ್ಲ ಅಂತಂದ್ರೆ ಈ ಬಾಲಕೃಷ್ಣ, ಇಕ್ಬಾಲ್ ಹುಸೇನು ಅಥವಾ ಶಿವಗಂಗಾ ಬಸವರಾಜ್ ಬಿಟ್ರೆ ಇವರಿರ್ತಾರೆ. DK ಶಿವಕುಮಾರ್ ಅವರ ಸಹೋದರರಿದ್ದಾರೆ. DK ಸುರೇಶ್ ಒಂದೇನೋ ಮಾತಾಡ್ಬಿಡ್ತಾರೆ. ನಾವು ಸೋತಿರ್ಬೋದು, ಸೋತು ಕೂಡ ಮತ್ತೆ ಗೆಲ್ಲೋದು ಹೆಂಗಂತ ಗೊತ್ತು, ನಾವು ಮತ್ತೆ ಗೆಲ್ಲೋ ಪ್ರಯತ್ನ ಮಾಡ್ತೀವಿ ಅಂತ ಅವರು ಕೂಡ ಮೊನ್ನೊಂದೆಲ್ಲೋ ಒಂದು ಬಾಡ ಬಿಟ್ರು. ಅದ್ರ ಬಗ್ಗೆ ಮತ್ತೆ ಚರ್ಚೆ ಶುರು ಆಗ್ಬಿಡುತ್ತೆ. ಸೊ DK ಶಿವಕುಮಾರ್ ಬ್ರದರ್ ಮಾತಾಡ್ತಾರೆ, ಇಲ್ಲ ಖರ್ಗೆ ಅವರ ಮಗ ಅಥವಾ ಸಿದ್ದರಾಮಯ್ಯನವರ ಮಗ, ಇವ್ರ ನಡುವೆ ಸಂಭಾಷಣೆ ನಡೀತಾ ಇರುತ್ತೆ. ಶಾಸಕರುಗಳು ಪಾಪ ಯಾವುದೋ ಒಂದು ಸ್ಟ್ಯಾಂಡ್ ತಗೋಬೇಕಲ್ಲ, ಇವ್ರ ಕಡೆ ಆಗಿರ್ಬೇಕು ಅವ್ರ ಕಡೆ ಆಗಿರ್ಬೇಕು. ಆದ್ರೆ ಬಹುಸಂಖ್ಯಾತ ಶಾಸಕರು ಮತ್ತು ಮಂತ್ರಿಗಳು ಮೌನಕ್ಕೆ ಜಾರಿರೋದನ್ನು ತಾವು ಗಮನಿಸಿದಿರಾ? ಮಾತಾಡೋ ಮಂತ್ರಿಗಳ ಬಗ್ಗೆ ಮಾತ್ರ ನಾವು ಸುದ್ದಿ ಮಾಡ್ತಾ ಇರ್ತೇವೆ. ಹೌದು, ಪರಮೇಶ್ವರ್ ಮಾತಾಡ್ತಾ ಇರ್ತಾರೆ. ಇವತ್ತು ಪರಮೇಶ್ವರರ ಬೆಂಬಲಿಗರೆಲ್ಲ ಅವರ ಕೊರಟಗೆರೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ದೊಡ್ಡ ಒಂದು ರ್ಯಾಲಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗೋದಾದ್ರೆ ಪರಮೇಶ್ವರ್ CM ಆಗಬೇಕು ಅಂತ ಪಾಪ ಅವ್ರು ತಮ್ಮ ಸಾಮೂಹಿಕ ಬಯಕೆಯನ್ನು ಅಲ್ಲಿ ತೊಡ್ಕೊಂಡಿದ್ದಾರೆ. ಒಂದ್ 3-4 ಜನ ಮಂತ್ರಿಗಳು ಬಿಟ್ರೆ ಉಳಿದವರೆಲ್ಲ ಮೌನಕ್ಕೆ ಜಾರಿದ್ದಾರೆ. ಗಮನಿಸಬೇಕು, ಬೇರೆ ಯಾವ ಮಂತ್ರಿ ಈ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ತಮ್ಮ ಇಲಾಖೆ ಬಗ್ಗೆ ಕೂಡ ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಸರ್ಕಾರ ಒಂದು ಸ್ಥಗಿತತೆಯ ಸ್ಥಿತಿಯನ್ನು ತಲುಪಿಬಿಟ್ಟಿದೆ ಅಂತ ಕಾಣುತ್ತೆ. ಇದರ ನಡುವೆ ಕ್ಯಾನ್ ದೇರ್ ಬಿ ಎ ಚಾನ್ಸಸ್ ಸರ್, ಹೈಕಮಾಂಡ್ ನಿಂದ ನಿಜಕ್ಕೂ ಸಂದೇಶ ಬಂದು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ, ಅಂದ್ರೆ ಇನ್ನುಳಿದ 2.5 ವರ್ಷ ಮುಂದುವರಿತಾರೆ ಅನ್ನೋ ರೀತಿಯ ಸಂದೇಶ ಬಂದಿರ್ಲಿಕ್ಕೆ ಸಾಧ್ಯತೆ ಇದೆಯಾ? ಅದು ಎಲ್ರಿಗಿಂತ ಮುಂಚೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಗೊತ್ತಾಗಿರೋ ಪಾಸಿಬಿಲಿಟೀಸ್ ಇದೆಯಾ ಅಂತ? ಇಲ್ಲ, ಮೊನ್ನೆ ತಾನೇ ಮಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಗಾಂಧೀಜಿ ಮತ್ತು ನಾರಾಯಣ ಗುರು ಸಮಾಗಮದ ಶತಮಾನೋತ್ಸವ ಸಮಾರಂಭಕ್ಕೆ KC ವೇಣುಗೋಪಾಲ್ ಅವರೇ ಬಂದಿದ್ರು. ಹೈಕಮಾಂಡ್ ನ ಅತ್ಯಂತ ಅಧಿಕೃತ ವಕ್ತಾರರು ಅಂದ್ರೆ ಅವರೇ, ರಾಯಭಾರಿ ಅಂದ್ರೆ ಅವರೇ. ಅವ್ರು ವಾಪಸ್ ಹೋದವರು ಏನ್ ಮಾಡಿದ್ರು? ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಸುದೀರ್ಘ ಸಭೆ ನಡೆಸಿದ್ರು. ಸಭೆಯಿಂದ ಹೊರಗೆ ಬಂದ್ಕೊಂಡು ಹೇಳಿದ್ರು, ಹೌದು ನಾವು ಕರ್ನಾಟಕದ ಸಮಸ್ಯೆನೇ ನಾವು ಚರ್ಚೆ ಮಾಡಿದೀವಿ, ಆದ್ರೆ ಇನ್ನೂ ನಾವು ಅಂತಿಮ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳಿದ್ಮೇಲೆ ಯಾರ ಮಾತು ಅಧಿಕೃತ ಹೇಳಿ? KC ವೇಣುಗೋಪಾಲ್ ಅವರ ಮಾತು ಅಧಿಕೃತನೋ ಅಥವಾ ಹಾದಿ ಬೀದಿಯಲ್ಲಿ ಹೋಗ್ತಾ ಈ ಸುವರ್ಣ ವಿಧಾನಸೌಧ ಕಾರಿಡಾರ್ ನಲ್ಲಿ ಈ ಮುಖ್ಯಮಂತ್ರಿಗಳ ಮಗ ಮಾತಾಡ್ತಿರ್ತಾರಲ್ಲ, ಮಾಧ್ಯಮಗಳು ಮೈಕ್ ಹಿಡಿದ ತಕ್ಷಣ ಬಾಯ್ ಬಿಡ್ತಾರಲ್ಲ, ಅದು ನಿಜಾನೋ? KC ವೇಣುಗೋಪಾಲ್ ಪ್ರಕಾರ ಇದು ಇನ್ನೂ ಮುಂದುವರೆದಿದೆ, ಈ ಸಮಸ್ಯೆಯಲ್ಲಿ ಇನ್ನೂ ಅಂತಿಮ ನಿರ್ಧಾರ ಆಗಬೇಕು. ಆಮೇಲೆ ನಿನ್ನೆ ಮತ್ತು ಇವತ್ತು ಅವ್ರ ನಾಯಕರಿಗೆ ಗಂಭೀರವಾದ ಚರ್ಚೆಯಲ್ಲಿ ಪಾಲ್ಗೊಳ್ಳೋ ಒಂದು ಅನಿವಾರ್ಯತೆ ಇತ್ತು. ನಿನ್ನೆ ಒಂದೇ ಮಾತ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಇವತ್ತು SIR ಬಗ್ಗೆ ಮಾತಾಡಿದ್ರು, ಚುನಾವಣಾ ಸುಧಾರಣೆಗಳ ಬಗ್ಗೆ ಭಾಷಣ ಮಾಡೋದಿತ್ತು. ಹಾಗಾಗಿ ನಾಳೆಯಿಂದ ಬಹುಶಃ ಅವರು ಫ್ರೀ ಆಗ್ತಾರೆ. ಇನ್ನು ಮುಂದೆ ಹೈಕಮಾಂಡ್ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುತ್ತೆ ಅಂತ ಕಾಣುತ್ತೆ.
ಹೈಕಮಾಂಡ್ ಹೆಸರನ್ನ ಎಳೆದು ತಂದಿದ್ದು ಕೂಡ ಇದೀಗ ಚರ್ಚೆ ಗ್ರಾಸವಾಗ್ತಾ ಇರೋದು. ಅಂದ್ರೆ ಯತೀಂದ್ರ ಅವರು ಮಾತಿನ ನಡುವೆ ಹೈಕಮಾಂಡ್ ನಿಂದ ಸಂದೇಶನೇ ಬಂದುಬಿಟ್ಟಿದೆ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಕೆ ಅನ್ನೋ ಅರ್ಥದ ಮಾತನಾಡಿರೋದು. ಇದಕ್ಕೆ ಅನ್ಸುತ್ತೆ ಬಹುಶಃ ಇಕ್ಬಾಲ್ ಅವರು ವರಿಷ್ಠರ ಕೆಲಸ ವರಿಷ್ಠರು ಮಾಡ್ತಾರೆ, ಬೇರೆ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಯತೀಂದ್ರನ್ ತರ ಸುಪುತ್ರ ಇದ್ದಾಗ ಅವ್ರಿಗೆ ಶತ್ರುಗಳೇ ಬೇಡ ಅಂತ ಕಾಣುತ್ತೆ. ಎಲ್ರು ಬಗಲ್ ಮೇ ದುಶ್ಮನ್ ಅಂತ ಆ ತರ ಆಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಮಾತಾಡಿದ್ರು ಕೂಡ ಒಂದು ಎಡವಟ್ಟು ಆಗ್ಬಿಟ್ಟಿರುತ್ತೆ. ಮತ್ ಮಾರನೇ ದಿವಸ ಅವ್ನು ಹೇಳಿದೀನಿ ತಿದ್ದುಪಡಿ ಸಮಜಾಯಿಷಿ ಕೊಡೋಕೆ ಹೇಳಿದೀನಿ, ಸಮಜಾಯಿಷಿ ಕೊಟ್ರಲ್ಲ ಅಂತ ಆಮೇಲೆ ಏನೋ ಅವರೇ ಹೇಳ್ತಾರೆ. ಅವತ್ತು ನೋಡಿ ಅವ್ರ ತಂದೆ ಬಗ್ಗೆ ಅವ್ರಿಗೆ ಕೊನೆಗಾಲ ಬಂದಿದೆ ಅಂತ ಮಾತಾಡ್ಬಿಟ್ರು. ರಾಜಕೀಯ ಬದುಕಿನ ಸಂಧ್ಯಾಕಾಲ ಅಂತಾದ್ರೂ ಒಂದು ಪದ ಪ್ರಯೋಗ ಮಾಡಬಹುದಾಗಿತ್ತು. ತುಂಬಾ ವಿದ್ಯಾವಂತ, ಸ್ನಾತಕೋತ್ತರ ಪದವಿ ಪಡೆದಿರುವಂತಹ ಒಬ್ಬ ಮೆಡಿಕಲ್ ಪೆಥಾಲಜಿಸ್ಟ್ ಡಾಕ್ಟರ್ ಯತೀಂದ್ರ. ಪದ ಬಳಕೆಯಲ್ಲಾಗ್ಲಿ ಆ ಸಂದರ್ಭದ ಔಚಿತ್ಯದ ಭಾಗ ಆಗ್ಲಿ ಸ್ವಲ್ಪ ಆದ್ರೂ ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದ್ರೆ ಒಂದ್ ಅವಧಿಗೆ MLA ಆಗಿದ್ರಿ, ಇದೀಗ MLC ಆಗಿದ್ದೀರಿ, ಸಾಕಷ್ಟು ರಾಜಕೀಯ ಅನುಭವ ಇದೆ, ಪಳಗಿದ್ದೀರಾ. ಆದ್ರೆ ಆ ಪ್ರಬುದ್ಧತೆಯ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ನೋಡಿ AICC ಅಧ್ಯಕ್ಷರ ಮಗ, ನಮ್ಮಲ್ಲಿ ಕ್ಯಾಬಿನೆಟ್ ಸಚಿವರು, ಶಾರ್ಪ್ ಶೂಟರ್ ತರ ಮಾತಾಡ್ತಾ ಇರ್ತಾರೆ. ಅವ್ರೇನಾದ್ರು ದಿಲ್ಲಿಗೆ ಹೋಗಿ ಬಂದ್ರೆ ಏನೋ ಗಂಭೀರವಾದ ಬೆಳವಣಿಗೆ ನಡೆದಿದೆ ಅಂತಂದ್ಬಿಟ್ಟು ಎಲ್ಲರೂ ಅವರವರಲ್ಲೇ ಮಾತಾಡ್ಕೊಳ್ಳೋಂಗೆ ಆಗೋಗ್ಬಿಡುತ್ತೆ. ಪ್ರತಿಯೊಂದು ನಡಿಗೆಯಲ್ಲಿ, ಪ್ರತಿಯೊಂದು ಮಾತಿನಲ್ಲಿ ಒಂದು ನಿರ್ದಿಷ್ಟ ಒಂದು ಲೆಕ್ಕಾಚಾರ ಇರುತ್ತೆ, ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡ್ಬಿಟ್ಟು ಅವ್ರು ಮಾತಾಡ್ತಾ ಇರ್ತಾರೆ. ಇದು ಹೈಕಮಾಂಡ್ನ ವಕ್ತಾರ ಮತ್ತು ಮುಖ್ಯಮಂತ್ರಿಗಳ ವಕ್ತಾರ ನಡುವಿರೋ ಒಂದು ವ್ಯತ್ಯಾಸವನ್ನು ನಾವು ಗುರುತಿಸ್ತಾ ಇದ್ದೇವೆ. ಅಟ್ಲೀಸ್ಟ್ ಪ್ರಿಯಾಂಕ ಖರ್ಗೆ ನೋಡ್ಕೊಂಡ್ಬಿಟ್ಟು ಯತೀಂದ್ರ ಕಲಿಬೇಕು. ತಾವಿನ್ನೂ ಮಂತ್ರಿ ಆಗಿಲ್ಲ ಬಿಡಿ, ಬಹುಶಃ ಒಂದ್ ಮಾತ್ರ ಗ್ಯಾರಂಟಿ ಆಗಿರುತ್ತೆ ಯತೀಂದ್ರ ಅವ್ರಿಗೆ, ಅಕಸ್ಮಾತ್ ನಮ್ಮ ಅಪ್ಪನ್ನ ಏನಾದ್ರು ಕೆಳಗಿಳಿಸಿದ್ರು ಕೂಡ ಆ ಮುಂದಿನ ಸಚಿವ ಸಂಪುಟದಲ್ಲಿ ನಾನು ಮಂತ್ರಿ ಮಾಡಲೇಬೇಕು, ಅಟ್ಲೀಸ್ಟ್ ಒಂದು ಎಕ್ಸ್ಚೇಂಜ್ ಆಫರ್ ತಮಗೆ ಸಿಗಬಹುದು ಅಂತ ಒಂದು ನಿರೀಕ್ಷೆಯಲ್ಲಿರ್ಬೋದು ಯತೀಂದ್ರ. ನಿಜ ಸರ್. ಈಗ ಅಧಿವೇಶನದ ಸಂದರ್ಭದಲ್ಲಿ ಈ ಮಾತಿನ ಪ್ರಸ್ತಾಪ ಆಗಿರೋದು ನಮಗ್ ಗೊತ್ತಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡಿಕೊಂಡು ಅಧಿವೇಶನದ ಸಂದರ್ಭದಲ್ಲಿ ವಿರೋಧ ಪಕ್ಷದ ಬಾಯಿಗೆ ಆಹಾರ ಆಗೋದು ಬೇಡ ಅನ್ನೋ ಕಾರಣಕ್ಕೇನೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ರು ಸಿಎಂ DCM. ಹೋಗಿ ಪ್ರಾರಂಭ ಆಗಿ ಒಂದೇ ದಿನಕ್ಕೇನೆ ಯತೀಂದ್ರ ಅವ್ರ ಬಾಯಲ್ಲಿ ಇಂಥ ಮಾತು ಬಂದಿರೋದು ವಿರೋಧ ಪಕ್ಷಗಳಿಗೆ ಸಹಜವಾಗೇ ಅಸ್ತ್ರ. ಈಗ ಕಾಂಗ್ರೆಸ್ ಇಷ್ಟೊಂದು ವಿಭಿನ್ನ ಧ್ವನಿಗಳು ಕೇಳ್ತಾ ಇರೋ ವಿರೋಧ ಪಕ್ಷ ಅಪ್ರಸ್ತುತ ಆಗೋಗ್ಬಿಟ್ಟಿದೆ. ಈಗ ಇವರಿಲ್ಲ ಅಂತಂದ್ರೆ ಈ ಬಾಲಕೃಷ್ಣ, ಇಕ್ಬಾಲ್ ಹುಸೇನು ಅಥವಾ ಶಿವಗಂಗಾ ಬಸವರಾಜ್ ಬಿಟ್ರೆ ಇವರಿರ್ತಾರೆ. DK ಶಿವಕುಮಾರ್ ಅವರ ಸಹೋದರರಿದ್ದಾರೆ. DK ಸುರೇಶ್ ಒಂದೇನೋ ಮಾತಾಡ್ಬಿಡ್ತಾರೆ. ನಾವು ಸೋತ್ರು ಕೂಡ ಮತ್ತೆ ಗೆಲ್ಲೋದು ಹೆಂಗಂತ ಗೊತ್ತು, ನಾವು ಮತ್ತೆ ಗೆಲ್ಲೋ ಪ್ರಯತ್ನ ಮಾಡ್ತೀವಿ ಅಂತ ಅವರು ಕೂಡ ಮೊನ್ನೊಂದೆಲ್ಲೋ ಒಂದು ಬಾಳ ಬಿಟ್ರು. ಅದ್ರ ಬಗ್ಗೆ ಮತ್ತೆ ಚರ್ಚೆ ಶುರು ಆಗ್ಬಿಡುತ್ತೆ. ಸೊ DK ಶಿವಕುಮಾರ್ ಬ್ರದರ್ ಮಾತಾಡ್ತಾರೆ, ಇಲ್ಲ ಖರ್ಗೆ ಅವ್ರ ಮಗ ಅಥವಾ ಸಿದ್ದರಾಮಯ್ಯನವ್ರ ಮಗ, ಇವ್ರ ನಡುವೆ ಸಂಭಾಷಣೆ ನಡೀತಾ ಇರುತ್ತೆ. ಶಾಸಕರುಗಳು ಪಾಪ ಯಾವುದೋ ಒಂದು ಸ್ಟ್ಯಾಂಡ್ ತಗೋಬೇಕಲ್ಲ, ಇವ್ರ ಕಡೆ ಇರಬೇಕು ಅವ್ರ ಕಡೆ ಆಗಿರ್ಬೇಕು. ಆದ್ರೆ ಬಹುಸಂಖ್ಯಾತ ಶಾಸಕರು ಮತ್ತು ಮಂತ್ರಿಗಳು ಮೌನಕ್ಕೆ ಜಾರಿರೋದನ್ನು ತಾವು ಗಮನಿಸಿದಿರಾ? ಮಾತಾಡೋ ಮಂತ್ರಿಗಳ ಬಗ್ಗೆ ಮಾತ್ರ ನಾವು ಸುದ್ದಿ ಮಾಡ್ತಾ ಇರ್ತೇವೆ. ಹೌದು, ಪರಮೇಶ್ವರ್ ಮಾತಾಡ್ತಾ ಇರ್ತಾರೆ. ಇವತ್ತು ಪರಮೇಶ್ವರ್ ಅವರ ಬೆಂಬಲಿಗರೆಲ್ಲ ಅವರ ಕೊರಟಗೆರೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ದೊಡ್ಡ ಒಂದು ರ್ಯಾಲಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗೋದಾದ್ರೆ ಪರಮೇಶ್ವರ್ CM ಆಗಬೇಕು ಅಂತ ಪಾಪ ಅವ್ರು ತಮ್ಮ ಸಾಮೂಹಿಕ ಬಯಕೆಯನ್ನು ಅಲ್ಲಿ ತೊಡ್ಕೊಂಡಿದ್ದಾರೆ. ಒಂದ್ 3-4 ಜನ ಮಂತ್ರಿಗಳು ಬಿಟ್ರೆ ಉಳಿದವರೆಲ್ಲ ಮೌನಕ್ಕೆ ಜಾರಿದ್ದಾರೆ. ಗಮನಿಸಬೇಕು, ಬೇರೆ ಯಾವ ಮಂತ್ರಿಗಳು ಈ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ತಮ್ಮ ಇಲಾಖೆ ಬಗ್ಗೆ ಕೂಡ ಮಾತಾಡೋದು ನಿಲ್ಲಿಸಿಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಸರ್ಕಾರ ಒಂದು ಸ್ಥಗಿತತೆಯ ಸ್ಥಿತಿಯನ್ನು ತಲುಪಿಬಿಟ್ಟಿದೆ ಅಂತ ಕಾಣುತ್ತೆ. ಇದರ ನಡುವೆ ಕ್ಯಾನ್ ದೇರ್ ಬಿ ಎ ಚಾನ್ಸಸ್ ಸರ್, ಹೈಕಮಾಂಡ್ ನಿಂದ ನಿಜಕ್ಕೂ ಸಂದೇಶ ಬಂದು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ, ಅಂದ್ರೆ ಇನ್ನುಳಿದ 2.5 ವರ್ಷ ಮುಂದುವರಿತಾರೆ ಅನ್ನೋ ರೀತಿಯ ಸಂದೇಶ ಬಂದಿರ್ಲಿಕ್ಕೆ ಸಾಧ್ಯತೆ ಇದೆಯಾ? ಅದು ಎಲ್ರಿಗಿಂತ ಮುಂಚೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಗೊತ್ತಾಗಿರೋ ಪಾಸಿಬಿಲಿಟೀಸ್ ಇದೆಯಾ ಅಂತ? ಇಲ್ಲ, ಮೊನ್ನೆ ತಾನೇ ಮಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಗಾಂಧೀಜಿ ಮತ್ತು ನಾರಾಯಣ ಗುರು ಸಮಾಗಮದ ಶತಮಾನೋತ್ಸವ ಸಮಾರಂಭಕ್ಕೆ KC ವೇಣುಗೋಪಾಲ್ ಅವರೇ ಬಂದಿದ್ರು. ಹೈಕಮಾಂಡ್ ಅತ್ಯಂತ ಅಧಿಕೃತ ವಕ್ತಾರರು ಅಂದ್ರೆ ಅವರೇ, ರಾಯಭಾರಿ ಅಂದ್ರೆ ಅವರೇ. ಅವ್ರು ವಾಪಸ್ ಹೋದವ್ರು ಏನ್ ಮಾಡಿದ್ರು? ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಸುದೀರ್ಘ ಸಭೆ ನಡೆಸಿದ್ರು. ಸಭೆಯಿಂದ ಹೊರಗೆ ಬಂದ್ಕೊಂಡು ಹೇಳಿದ್ರು, ಹೌದು ನಾವು ಕರ್ನಾಟಕದ ಸಮಸ್ಯೆನೇ ನಾವು ಚರ್ಚೆ ಮಾಡಿದೀವಿ, ಆದ್ರೆ ಇನ್ನೂ ನಾವು ಅಂತಿಮ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳಿದ್ಮೇಲೆ ಯಾರ ಮಾತು ಅಧಿಕೃತ ಹೇಳಿ? KC ವೇಣುಗೋಪಾಲ್ ಅವರ ಮಾತು ಅಧಿಕೃತನೋ ಅಥವಾ ಹಾದಿ ಬೀದಿಯಲ್ಲಿ ಹೋಗ್ತಾ ಈ ಸುವರ್ಣ ವಿಧಾನಸೌಧ ಕಾರಿಡಾರ್ನಲ್ಲಿ ಈ ಮುಖ್ಯಮಂತ್ರಿಗಳ ಮಗ ಮಾತಾಡ್ತಿರ್ತಾರಲ್ಲ, ಮಾಧ್ಯಮಗಳು ಮೈಕ್ ಹಿಡಿದ ತಕ್ಷಣ ಬಾಯ್ ಬಿಡ್ತಾರಲ್ಲ, ಅದು ನಿಜಾನೋ? KC ವೇಣುಗೋಪಾಲ್ ಪ್ರಕಾರ ಇದು ಇನ್ನೂ ಮುಂದುವರೆದಿದೆ, ಈ ಸಮಸ್ಯೆಯಲ್ಲಿ ಇನ್ನೂ ಅಂತಿಮ ನಿರ್ಧಾರ ಆಗಬೇಕು. ಆಮೇಲೆ ನಿನ್ನೆ ಮತ್ತು ಇವತ್ತು ಅವ್ರ ನಾಯಕರಿಗೆ ಗಂಭೀರವಾದ ಚರ್ಚೆಯಲ್ಲಿ ಪಾಲ್ಗೊಳ್ಳೋ ಒಂದು ಅನಿವಾರ್ಯತೆ ಇತ್ತು. ನಿನ್ನೆ ಒಂದೇ ಮಾತ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಇವತ್ತು SIR ಬಗ್ಗೆ ಮಾತಾಡಿದ್ರು, ಚುನಾವಣಾ ಸುಧಾರಣೆಗಳ ಬಗ್ಗೆ ಭಾಷಣ ಮಾಡೋದಿತ್ತು. ಹಾಗಾಗಿ ನಾಳೆಯಿಂದ ಬಹುಶಃ ಅವರು ಫ್ರೀ ಆಗ್ತಾರೆ. ಇನ್ನು ಮುಂದೆ ಹೈಕಮಾಂಡ್ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುತ್ತೆ ಅಂತ ಕಾಣುತ್ತೆ.